ಪ್ರಯಾಗರಾಜ್ನ ದೇವಭೂಮಿಯ ಈ ಪಾವಿತ್ರ್ಯವಾದಂತಹ ಕ್ಷೇತ್ರವನ್ನ ನೋಡೋದಕ್ಕೆ ಅಥವಾ ಪುಣ್ಯವಾದಂಥ ಗಳಿಗೆಯಲ್ಲಿ ಇಲ್ಲಿ ಬಂದು ಇದೆಲ್ಲವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ. ದೇಶ ವಿದೇಶದಿಂದ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸಂಖ್ಯೆ ಅದು ಹೇಳಲಿಕ್ಕೂ ಕೂಡ ಅಸಾಧ್ಯ. ಸುಮಾರು ಇವತ್ತಿಗೆ 26ನೇ ದಿನ ಮಹಾಕುಂಭ ಆರಂಭ ಆಗಿ ನನ್ನ ಜೊತೆಲಿ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಕೂಡ ನಮ್ಮ ದಕ್ಷಿಣ ಭಾರತೀಯರು, ಕರ್ನಾಟಕದವರು. ಭಾರತದ ಜೆರ್ಸಿ ಹಾಕೊಂಡು ಬಂದಿದ್ದಾರೆ. ಭಾರತದ ಗೆಲುವಿಗಾಗಿ ನಿನ್ನೆ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿ ಭಾರತವನ್ನ ಗೆಲ್ಲಿಸ್ಕೊಂಡು ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ ಬಂದಿರೋರು ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕದವರು, ಕೊಡಗು ಭಾಗದವರು, ಇವರೆಲ್ಲರೂ ಕೂಡ ನಿನ್ನೆ ಪುಣ್ಯ ಸ್ನಾನವನ್ನು ಮಾಡಿ ಇವತ್ತೆಲ್ಲರೂ ಕೂಡ ಡಿಸ್ಪಸ್ ಆಗೋದಕ್ಕೆ ಹೊರಟಿರೋರು. ನಾನು ಮಾತಾಡ್ತೀನಿ ಕನ್ನಡಿಗರನ್ನ. ಒಂದೇ ಮಾತರಂ, ಒಂದೇ ಮಾತರಂ. ಹೇಗಿತ್ತು ನಿನ್ನೆ ಮ್ಯಾಚ್? ಹೆಂಗಿತ್ತು? ಮ್ಯಾಚ್ ಬಹಳ ಚೆನ್ನಾಗಿತ್ತು. ಮೊದಲನೇ ODI ಮ್ಯಾಚ್ ಅದು ಬಹಳ ಅದ್ಭುತವಾಗಿತ್ತು. 240 ರನ್ಗಳೇನು ಟಾರ್ಗೆಟನ್ನು ಭಾಳ ಸುಲಭವಾಗಿ ನಮ್ಮ ಯುವ ಬ್ಯಾಟ್ಸ್ಮನ್ಗಳು, ಯುವ ಪಡೆ ಇಂಗ್ಲೆಂಡನ್ನ ಬೆಟ್ಟಿ ಮುರಿದ್ರು. ನಮಗೆ ಬಹಳ ಸಂತೋಷ ಆಯಿತು. ನಾವು ಪ್ರಯಾಗಕ್ಕೆ ಬರುವ ದಾರಿಯಲ್ಲಿ ನಾವು ನಾಗಪುರದಲ್ಲಿ ನಿಂತು ಈ ಜೆರ್ಸಿ ಹಾಕಿ ಮ್ಯಾಚನ್ನು ಸ್ವಲ್ಪ ವೀಕ್ಷಣೆ ಮಾಡಿ ಅಲ್ಲಿಂದ ಪ್ರಯಾಗದ ಕಡೆಗೆ ತಾವೆಲ್ಲ ಭಾರತ ತಂಡವನ್ನು ನಾಗಪುರದಲ್ಲಿ ನೋಡಿ, ತಂಡದ ಮ್ಯಾಚ್ ನೋಡಿ ಇವತ್ತಿಲ್ಲಿ ಬಂದಿದ್ದೀರಿ. ಇಲ್ಲಿ ಬರುವಾಗ ತಮ್ಗೇನು ಎಕ್ಸೈಟ್ಮೆಂಟ್ ಇತ್ತು? ಮಹಾಕುಂಭಕ್ಕೆ ಬರುವಾಗ ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಒಂದು ಇಡೀ ಭಾರತ ದೇಶವನ್ನು ನೋಡಿದ ಒಂದು ಆನಂದ ನಮಗೆ ಇಲ್ಲಿ ಆಗ್ತಾ ಉಂಟು. ಭಾರತದ ಎಲ್ಲ ಮೂಲೆಗಳಿಂದ ಇಲ್ಲಿ ಜನಸಾಗರವೇ ಬಂದು ಸೇರಿದೆ. ಗಂಗಾ ನದಿ ಹೇಳಿ ಕೇಳಿ ಭಾರತದಲ್ಲಿ ಬಹಳ ದೊಡ್ಡ ನದಿ. ಅದರ ಸಂಗಮ ಯಮುನಾ ಸರಸ್ವತಿ ಜೊತೆಗಿರುವಂಥ ಪವಿತ್ರ ಸಂಗಮದ ಈ ಸ್ಥಾನಕ್ಕೆ ಇಡೀ ದೇಶದ ಜನ ಬರ್ತಾ ಇರೋದು ಬಹಳ ಅದ್ಭುತವಾದ ಒಂದು ಜಗತ್ತಿನ ಒಂದು ವಿಸ್ಮಯ ಹಬ್ಬ, ಉತ್ಸವ ಅಂತ ಹೇಳ್ಬೋದು. ಸಾಮಾನ್ಯ ಜನದಿಂದ ಹಿಡಿದು ಎಲ್ಲ ಸ್ತರದ ಜನಗಳು 3 ಪೀಳಿಗೆ ಹೋದರೂ ಕೂಡ ನಮ್ಮ ಮುಂದಿನ 3 ಪೀಳಿಗೆಯು ಕೂಡ ನೋಡಲು ಅಸಾಧ್ಯವಾದಂಥ ಮಹಾಕುಂಭ ಇದು. ನಾವೆಲ್ಲ ಪುಣ್ಯ ಪುರುಷರು. 500 ವರ್ಷ ಆದ ನಂತರ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟೋ ಅವಕಾಶ ಆಯಿತು. ನಾವು ಲಲ್ಲನನ್ನು ನೋಡಿದ್ವಿ. ಈಗ ಪುಣ್ಯ ಸ್ನಾನವನ್ನು ಮಾಡುವಂಥ ಅವಕಾಶ ನಮಗೆಲ್ಲ ಬಂದಿದೆ. ನಿಮ್ಗೆಷ್ಟು ಸಾರ್ಥಕತೆ ಇದೆ ಸರ್? ಬಹಳ ಜೀವನವೇ ಧನ್ಯ. ಅಂದರೆ ನಮ್ಮ ಜೀವನದ ಅವಧಿಯಲ್ಲಿ ಈ ಮಹಾಕುಂಭ ಇದೇ ಒಂದು. ಇನ್ನು ನಮ್ಮ ಜೀವನದ ಅವಧಿಯಲ್ಲಿ ಈ ಮಹಾಕುಂಭ ಸಿಗುವುದಿಲ್ಲ. 12 ವರ್ಷ ಕಳೆದ ನಂತರ ಕುಂಭಮೇಳ ಸಿಗುತ್ತೆ. ಹಾಗಾಗಿ ನಾವೆಲ್ಲ ಧನ್ಯರು. ನಾವು ಭಾರತೀಯ ದೇಶದ ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಜೀವಿತ ಕಾಲಾವಧಿಯಲ್ಲಿ ಇದು ನಮಗೆ ಸಿಗ್ತಾ ಇರೋದು, ಈ ದರ್ಶನ ಭಾಗ್ಯ ಸಿಗ್ತಾ ಇರುವಂಥದ್ದು ನಮ್ಮ ಎಲ್ಲ ಕೋಟಿ ಜನ್ಮದ ಪುಣ್ಯ ಅಂತ ನಾವು ಅಂದ್ಕೊಳ್ತೇವೆ. ನಾವು ಎಲ್ಲಿಂದ ಬಂದಿದ್ದೀರಿ? ನಾವು ಕೊಡಗಿನ ಮಡಿಕೇರಿಯಿಂದ ನಾವು 7 ಜನರ ಒಂದು ತಂಡ ಬಂದಿದ್ದೇವೆ. ಹೇಗೆ ಬಂದ್ರಿ? ಬೈ ರೂಟ್, ಬಸ್, ಕಾರ್, ಹೆಂಗೆ? ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ. ಆದರೆ ಕೊನೆಗಳಿಗೆ ಅದು ಕನ್ಫರ್ಮ್ ಆಗಲಿಲ್ಲ. 2 ತಿಂಗಳ ಹಿಂದೆ ಬುಕ್ ಮಾಡಿದ್ರು ಕನ್ಫರ್ಮ್ ಆಗಲಿಲ್ಲ. ಆದರೆ ನಮಗೆ ಬರಲೇಬೇಕಾದಂಥ ಒಂದು ಆಗ್ರಹ ಮನಸ್ಸಿನಲ್ಲಿತ್ತು. ಹಾಗಾಗಿ ನಾವೊಂದು ಇನ್ನೋವಾ ಕಾರ್ ಮಾಡಿ ಆ 7 ಜನ 2200 ಕಿಲೋಮೀಟರ್ ದೂರದಿಂದ 2 ದಿನದಲ್ಲಿ ದಿನಕ್ಕೆ 1000 ಕಿಲೋಮೀಟರ್ ಕ್ರಮಿಸಿ ಈ ಕುಂಭಕ್ಕೆ 2 ದಿನದಲ್ಲಿ ದಿನಕ್ಕೆ 1000 ಕಿಲೋಮೀಟರ್ನಷ್ಟು ಹೋಗಿದ್ದೇವೆ. ನಿನ್ನೆ ರಾತ್ರಿ ಕೂಡ ಪ್ರಯಾಣ ಮಾಡಿದ್ದೇವೆ. ನಮ್ಮಲ್ಲಿ 3-4 ಜನ ಒಳ್ಳೊಳ್ಳೆ ನುರಿತ ಡ್ರೈವರ್ಸ್ಗಳು ಇದ್ದರು. ಅವರ ಸಹಕಾರದಲ್ಲಿ ಒಂದು ಗುಂಪಾಗಿ ಭಾಳ ಖುಷಿಯಾಗಿ ಇಡೀ ದೇಶದ ಒಂದು ಹೈವೇಯ ಸ್ವಾದವನ್ನು ನಾವು ಈ ಜಾಗದಲ್ಲಿ ಕಳಿಸ್ಬೇಕು. ನಮ್ಮ ಸರ್ಕಾರ ಅದನ್ನು ಕೈಗೊಂಡಿದೆ. ದಕ್ಷಿಣದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರುವಂಥ ರಾಷ್ಟ್ರಪಥ ನಮ್ಮನ್ನು ಕೊಂಡು ಬಂದಿದೆ. ವೇಗವಾಗಿ, ಅಷ್ಟು ಸುರಕ್ಷಿತವಾಗಿ ನಾವಿಲ್ಲಿ ಯಾವುದೇ ಆಯಾಸ ಇಲ್ಲ, ಅಸಂತೋಷ ಇಲ್ಲ. ಬಹಳ ಚಂದಾದ ಒಂದು ಪಯಣದಲ್ಲಿ ನಾವು ಇಲ್ಲಿ ತಲುಪಿದ್ದೇವೆ ಅಂತ ಹೇಳೋದು ಬಹಳ ಖುಷಿ ಆಗ್ತೇವೆ. ತಾವು ವಿರಾಟ್ ಕೊಹ್ಲಿ ಫ್ಯಾನಾ? ಖಂಡಿತ, ಹೌದು. ವಿರಾಟ್ ಕೊಹ್ಲಿ ಅವರ ಫ್ಯಾನೇ ನಾವು. ತಾವು ಯಾರು ಫ್ಯಾನ್ ಸರ್? ನಾವು ವಿರಾಟ್ ಕೊಹ್ಲಿ ಫ್ಯಾನ್. ಆದರೆ ಸ್ವಲ್ಪ ಗಾಳಿ ಕಮ್ಮಿ ನಮ್ಮ ಫ್ಯಾನ್. ಓಕೆ, ನೋಡಿ, ಇವರು ನಾಗ್ಪುರದಿಂದ ಕ್ರಿಕೆಟ್ ಮ್ಯಾಚ್ ನೋಡಿ ಪ್ರಯಾಗ್ ಬಂದಿದ್ದಾರೆ. ಇಲ್ಲಿ ಕೊಡಗಿನವರೇ ಇದ್ದಾರೆ. ಅವರು ಕುಂದಾಪುರದವ್ರ. ತಾವು ಕುಂದಾಪುರದವ್ರು. ಅವ್ರನ್ನು ಮಾತಾಡಿಸ್ತೀನಿ ನೋಡುವ. ಅವರು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಇದನ್ನೆಲ್ಲ ನೋಡಿ ಹೊರಟವ್ರು. ಅಮ್ಮ, ಹೇಗಿತ್ತು ಮಹಾಕುಂಭ? ತುಂಬಾನೇ ಚೆನ್ನಾಗಿತ್ತು. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಮಕ್ಕಳನ್ನ ಕರ್ಕೊಂಡು ಬರಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ನಾವು ಧೈರ್ಯ ಮಾಡಿ ನನ್ನ ಸಣ್ಣ ಮಗನ ಸಹ ನಾವು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟಾಗಿದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೂ ಬರಲಿಕ್ಕೆ ಮನಸ್ಸಲ್ಲಿರೋರು ಟೈಮ್ ಉಂಟು.
ನೀವು ಆ ಟೈಮ್ನ ಆರ್ಗನೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದು ಸೇಫ್ ಆಗಿ ಮನೆಗೆ ಹೋಗಿ ರೀಚ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ ಅಷ್ಟು ಸಣ್ಣ ಊರಿಂದ ಸಹ ನಾವು ಇಲ್ಲಿ ಬಂದಿದ್ದೇವೆ. ಪ್ಲ್ಯಾನ್ ಮಾಡಿರೋರು ಬೇಗ ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿ, ಯಾಕಂದ್ರೆ ಮತ್ತೆ ಮುಂದಿನ ಯಾವಾಗ ಸಿಗತ್ತೆ ನಮಗಿದು ಗೊತ್ತಿಲ್ಲ, ಈ ಜನ್ಮದಲ್ಲಿ ಸಿಗೋದಿಲ್ಲ. ನಿನ್ನ ಹೆಸರೇನು ಪುಟ್ಟ? ವ್ಯಾಸ್. ಹೇಗಿತ್ತಿದೆಲ್ಲ ಮೇಳ? ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತಾ ನಿಂಗೆ? ಹಾ ಸ್ಕೂಲ್ ರಜೆನಾ? ರಜೆ ಮಾಡಿ ಮಹಾಕುಂಭಕ್ಕೆ ಬಂದಿದ್ದೀರಿ. ಹಾ ಚೆನ್ನಾಗಾಯ್ತಾ ಹಾ ಸರ್? ತಮ್ಮ ಹೆಸರು? ನಾನು ಅತುಲ್ ಕಾಮತ್, ಕುಮಟಾದಿಂದ ಬಂದಿದ್ದೇವೆ. ನಾವು ನನ್ನ ಮಗ ಹಿರಿಯ ಮಗ ವಿಷ್ಣು, ಇವನು ವ್ಯಾಸ್, ನನ್ನ ಮನೆಯವರಾದ ಪ್ರೀ ಪ್ಲಾನ್ಡ್ ಇತ್ತಾ ಅಥವಾ ಸಡನ್ ಆಗಿ ಹೊರಟ್ರೆ? ಏನು ಭಾಳ ಪ್ರೀ ಪ್ಲ್ಯಾನ್ ಏನು ಇರಲಿಲ್ಲ, ಹೋಗ್ಬೇಕನ್ನೋ ಒಂದು ಮನಸ್ಥೈರ್ಯ ಇತ್ತು ಅಷ್ಟೇ. ಅದೊಂದು ಇದ್ದದ್ದು ಬಿಟ್ಟರೆ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಸನಾತನದ ಶಕ್ತಿ ಇದು, ಇದು ಭಾರತದ ಪರ್ವಕಾಲ, ಇದು ವಿಶ್ವಕ್ಕೆ ಭಾರತ ತಾನು ಸನಾತನ ಮತ್ತೆ ಆಧ್ಯಾತ್ಮಿಕತೆಯಲ್ಲಿ ದೇಶಕ್ಕೆ ವಿಶ್ವಕ್ಕೆ ಗುರುವಾಗಿರುವಂತಹ ಭಾರತ ಇವತ್ತು ತನ್ನ ಶಕ್ತಿಯನ್ನ ತೋರಿಸುವಂತ ಸಮಯ. ಅದು ಮಹಾಕುಂಭದಲ್ಲಿ ಸನಾತನಿಗಳ ಸಂಗಮದಲ್ಲಿ, ಪವಿತ್ರವಾದಂಥ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದೊಂದಿಗೆ ಮೋಕ್ಷಕ್ಕಾಗಿ ಬರುವಂತ ಕೋಟ್ಯಾಂತರ ಜನರ ಸಂಗಮವನ್ನು ನಾವು ನೋಡ್ತಾ ಇದ್ದೀವಿ. ಒಂದ್ಸಲ ಹೇಳುವ ಎಲ್ಲವೂ ಜೊತೆಯಾಗಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ. ಮಾತರಂ ಒಂದೇ ಅಖಂಡ್ ಭಾರತ್ ಏಕ್ ಹೈ ಹಮಾರಾ ಹೈ. ಹಾರ ಹಾರ ಹರ ಹರ ಗಂಗೆ, ಹರ ಹರ ಗಂಗೆ. ಸ್ನಾನ ಮಾಡಿ ಪುಣ್ಯ ಸ್ನಾನ ಮಾಡಿ ಬಂದ್ರಿ. ಪುಣ್ಯ ಸ್ನಾನ ಮಾಡಿ ನಾವು ಕಳೆದ ನಿನ್ನೆ ಬೆಳಗ್ಗೆ ಬಂದಿದ್ವಿ. ಮಹಾಗಂಗೆಯಲ್ಲಿ ಹೋದಾಗ ಬೆಳಗ್ಗೆ ನಾವು 4 ಗಂಟೆಗೆ ಸ್ನಾನ ಮಾಡಿದ್ವಿ. ಜನ ಏನು ಹೇಳ್ತಾರೆ ಆ ಪ್ರಕಾರ ಅಂತ ರಶ್ ಯಾವುದೂ ಇಲ್ಲ. ಸಾರ್ವಜನಿಕರು ನಾವು ಸಹಕಾರ ಮಾಡಿದರೆ ಎಲ್ಲವೂ ದೇವಿ ನಮಗೆ ಸಹಸ್ಕಾರ ಮಾಡ್ತಾಳೆ. ಎಲ್ಲವೂ ಚೆನ್ನಾಗಿದೆ. ಎಲ್ಲ ಭಕ್ತರು ಬಂದು ಈ ಗಂಗೆಯಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿ, ಯಾಕೆಂದರೆ ಮುಂದಿನ 144 ವರ್ಷ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ. ಇದ್ದಂಥ ಒಂದು ಭಾಗದಲ್ಲಿ ನಾವು ಭಾಗಿಯಾದರೆ ನಮ್ಮ ಪುಣ್ಯ ಸಾರ್ಥಕ, ಈ ಜನ್ಮ ಸಾರ್ಥಕ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ. ಆ ಗಂಗಾ ಮಾತೆ ಎಲ್ಲರನ್ನ ಸಂರಕ್ಷಣೆ ಮಾಡಿ ಒಳ್ಳೆಯ ಕಾರ್ಯಗಳನ್ನ ಮಾಡಲಿ ಅಂತ ನಾನು ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೋಡಿ, ಇದು ಕನ್ನಡಿಗರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ರಂಜಿತ್ ಶಿರಿಯಾರ್. ನಮಸ್ಕಾರ. ಪ್ರಯಾಗ್ರಾಜ್ನ ದೇವಭೂಮಿಯ ಈ ಪಾವಿತ್ರ್ಯವಾದಂತಹ ಕ್ಷೇತ್ರವನ್ನ ನೋಡೋದಕ್ಕೆ ಅಥವಾ ಪುಣ್ಯವಾದಂಥ ಗಳಿಗೆಯಲ್ಲಿ ಇಲ್ಲಿ ಬಂದು ಇದೆಲ್ಲವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ. ದೇಶ ವಿದೇಶದಿಂದ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸಂಖ್ಯೆ ಅದು ಹೇಳಲಿಕ್ಕೂ ಕೂಡ ಅಸಾಧ್ಯ. ಸುಮಾರು ಇವತ್ತಿಗೆ 26ನೇ ದಿನ ಮಹಾಕುಂಭ ಆರಂಭ ಆಗಿ ನನ್ನ ಜೊತೆಲಿ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಕೂಡ ನಮ್ಮ ದಕ್ಷಿಣ ಭಾರತೀಯರು, ಕರ್ನಾಟಕದವರು. ಭಾರತದ ಜೆರ್ಸಿ ಹಾಕೊಂಡು ಬಂದಿದ್ದಾರೆ. ಭಾರತದ ಗೆಲುವಿಗಾಗಿ ನಿನ್ನೆ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿ ಭಾರತವನ್ನು ಗೆಲ್ಲಿಸ್ಕೊಂಡು ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ ಬಂದಿರೋರು ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕದವರು, ಕೊಡಗು ಭಾಗದವರು, ಇವರೆಲ್ಲರೂ ಕೂಡ ನಿನ್ನೆ ಪುಣ್ಯ ಸ್ನಾನವನ್ನು ಮಾಡಿ ಇವತ್ತೆಲ್ಲರೂ ಕೂಡ ಡಿಸ್ಪಸ್ ಆಗೋದಕ್ಕೆ ಹೊರಟಿರೋರು. ನಾನು ಮಾತಾಡ್ಸ್ತೀನಿ ಕನ್ನಡಿಗರನ್ನ. ಒಂದೇ ಮಾತರಂ, ಒಂದೇ ಮಾತರಂ. ಹೇಗಿತ್ತು ನಿನ್ನೆ ಮ್ಯಾಚ್? ಹೆಂಗಿತ್ತು? ಮ್ಯಾಚ್ ಬಹಳ ಚೆನ್ನಾಗಿತ್ತು. ಮೊದಲನೇ ODI ಮ್ಯಾಚ್ ಅದು ಬಹಳ ಅದ್ಭುತವಾಗಿತ್ತು. 240 ರನ್ಗಳೇನು ಟಾರ್ಗೆಟನ್ನು ಭಾಳ ಸುಲಭವಾಗಿ ನಮ್ಮ ಯುವ ಬ್ಯಾಟ್ಸ್ಮನ್ಗಳು, ಯುವ ಪಡೆ ಇಂಗ್ಲೆಂಡನ್ನ ಬೆಟ್ಟಿ ಮುರಿದ್ರು. ನಮಗೆ ಬಹಳ ಸಂತೋಷ ಆಯಿತು. ನಾವು ಪ್ರಯಾಗಕ್ಕೆ ಬರುವ ದಾರಿಯಲ್ಲಿ ನಾವು ನಾಗಪುರದಲ್ಲಿ ನಿಂತು ಈ ಜೆರ್ಸಿ ಹಾಕಿ ಮ್ಯಾಚನ್ನು ಸ್ವಲ್ಪ ವೀಕ್ಷಣೆ ಮಾಡಿ ಅಲ್ಲಿಂದ ಪ್ರಯಾಗದ ಕಡೆಗೆ ತಾವೆಲ್ಲ ಭಾರತ ತಂಡವನ್ನು ನಾಗಪುರದಲ್ಲಿ ನೋಡಿ, ತಂಡದ ಮ್ಯಾಚ್ ನೋಡಿ ಇವತ್ತಿಲ್ಲಿ ಬಂದಿದ್ದೀರಿ. ಇಲ್ಲಿ ಬರುವಾಗ ತಮ್ಗೇನು ಎಕ್ಸೈಟ್ಮೆಂಟ್ ಇತ್ತು? ಮಹಾಕುಂಭಕ್ಕೆ ಬರುವಾಗ ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಒಂದು ಇಡೀ ಭಾರತ ದೇಶವನ್ನು ನೋಡಿದ ಒಂದು ಆನಂದ ನಮಗಿಲ್ಲಿ ಆಗ್ತಾ ಉಂಟು. ಭಾರತದ ಎಲ್ಲ ಮೂಲೆಗಳಿಂದ ಇಲ್ಲಿ ಜನಸಾಗರವೇ ಬಂದು ಸೇರಿದೆ. ಗಂಗಾ ನದಿ ಹೇಳಿ ಕೇಳಿ ಭಾರತದಲ್ಲಿ ಬಹಳ ದೊಡ್ಡ ನದಿ. ಅದರ ಸಂಗಮ ಯಮುನಾ ಸರಸ್ವತಿಯ ಜೊತೆಗಿರುವಂಥ ಪವಿತ್ರ ಸಂಗಮದ ಈ ಸ್ಥಾನಕ್ಕೆ ಇಡೀ ದೇಶದ ಜನ ಬರ್ತಾ ಇರೋದು ಬಹಳ ಅದ್ಭುತವಾದ ಒಂದು ಜಗತ್ತಿನ ಒಂದು ವಿಸ್ಮಯ ಹಬ್ಬ, ಉತ್ಸವ ಅಂತ ಹೇಳ್ಬೋದು. ಸಾಮಾನ್ಯ ಜನದಿಂದ ಹಿಡಿದು ಎಲ್ಲ ಸ್ತರದ ಜನಗಳು 3 ಪೀಳಿಗೆ ಹೋದರೂ ಕೂಡ ನಮ್ಮ ಮುಂದಿನ 3 ಪೀಳಿಗೆಯು ಕೂಡ ನೋಡಲು ಅಸಾಧ್ಯವಾದಂಥ ಮಹಾಕುಂಭ ಇದು. ನಾವೆಲ್ಲ ಪುಣ್ಯ ಪುರುಷರು. 500 ವರ್ಷ ಆದ ನಂತರ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟೋ ಅವಕಾಶ ಆಯಿತು. ನಾವು ಲಲ್ಲನನ್ನು ನೋಡಿದ್ವಿ. ಈಗ ಪುಣ್ಯ ಸ್ನಾನವನ್ನು ಮಾಡುವಂಥ ಅವಕಾಶ ನಮಗೆಲ್ಲ ಬಂದಿದೆ. ನಿಮ್ಗೆಷ್ಟು ಸಾರ್ಥಕತೆ ಇದೆ ಸರ್? ಬಹಳ ಜೀವನವೇ ಧನ್ಯ. ಅಂದರೆ ನಮ್ಮ ಜೀವನದ ಅವಧಿಯಲ್ಲಿ ಈ ಮಹಾಕುಂಭ ಇದೇ ಒಂದು. ಇನ್ನು ನಮ್ಮ ಜೀವನದ ಅವಧಿಯಲ್ಲಿ ಈ ಮಹಾಕುಂಭ ಸಿಗುವುದಿಲ್ಲ. 12 ವರ್ಷ ಕಳೆದ ನಂತರ ಕುಂಭಮೇಳ ಸಿಗುತ್ತೆ. ಹಾಗಾಗಿ ನಾವೆಲ್ಲ ಧನ್ಯರು. ನಾವು ಭಾರತೀಯ
ದೇಶದ ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಜೀವಿತ ಕಾಲಾವಧಿಯಲ್ಲಿ ಇದು ನಮಗೆ ಸಿಗ್ತಾ ಇರೋದು, ಈ ದರ್ಶನ ಭಾಗ್ಯ ಸಿಗ್ತಾ ಇರುವಂಥದ್ದು ನಮ್ಮ ಎಲ್ಲ ಕೋಟಿ ಜನ್ಮದ ಪುಣ್ಯ ಅಂತ ನಾವು ಅಂದ್ಕೊಳ್ತೇವೆ. ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಕೊಡಗಿನ ಮಡಿಕೇರಿಯಿಂದ ನಾವು 7 ಜನರ ಒಂದು ತಂಡ ಬಂದಿದ್ದೇವೆ. ಹೇಗೆ ಬಂದ್ರಿ? ಬೈ ರೂಟ್, ಬಸ್, ಕಾರ್, ಹೆಂಗೆ? ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ, ಆದರೆ ಕೊನೆ ಗಳಿಗೆಗೆ ಅದು ಕನ್ಫರ್ಮ್ ಆಗಲಿಲ್ಲ. 2 ತಿಂಗಳ ಹಿಂದೆ ಬುಕ್ ಮಾಡಿದ್ರು ಕನ್ಫರ್ಮ್ ಆಗಲಿಲ್ಲ. ಆದರೆ ನಮಗೆ ಬರಲೇಬೇಕಾದಂಥ ಒಂದು ಆಗ್ರಹ ಮನಸ್ಸಿನಲ್ಲಿತ್ತು. ಹಾಗಾಗಿ ನಾವೊಂದು ಇನ್ನೋವಾ ಕಾರ್ ಮಾಡಿ ಆ 7 ಜನ 2200 ಕಿಲೋಮೀಟರ್ ದೂರದಿಂದ 2 ದಿನದಲ್ಲಿ ದಿನಕ್ಕೆ 1000 ಕಿಲೋಮೀಟರ್ ಕ್ರಮಿಸಿ ಈ ಕುಂಭಕ್ಕೆ 2 ದಿನದಲ್ಲಿ ದಿನಕ್ಕೆ 1000 ಕಿಲೋಮೀಟರ್ 1000 ಕಿಲೋಮೀಟರ್ನಷ್ಟು ಹೋಗಿದ್ದೇವೆ. ನಿನ್ನೆ ರಾತ್ರಿ ಕೂಡ ಪ್ರಯಾಣ ಮಾಡಿದ್ದೇವೆ. ನಮ್ಮಲ್ಲಿ 3-4 ಜನ ಒಳ್ಳೊಳ್ಳೆ ನುರಿತ ಡ್ರೈವರ್ಸ್ಗಳು ಇದ್ದರು. ಅವರ ಸಹಕಾರದಲ್ಲಿ ಒಂದು ಗುಂಪಾಗಿ ಭಾಳ ಖುಷಿಯಾಗಿ ಇಡೀ ದೇಶದ ಒಂದು ಹೈವೇಯ ಸ್ವಾದವನ್ನು ನಾವು ಈ ಜಾಗದಲ್ಲಿ ಕಳಿಸ್ಬೇಕು. ನಮ್ಮ ಸರ್ಕಾರ ಅದನ್ನು ಕೈಗೊಂಡಿದೆ. ದಕ್ಷಿಣದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರುವಂಥ ಆ ರಾಷ್ಟ್ರಪಥ ನಮ್ಮನ್ನು ಕೊಂಡು ಬಂದಿದೆ. ವೇಗವಾಗಿ ಅಷ್ಟು ಸುರಕ್ಷಿತವಾಗಿ ನಾವಿಲ್ಲಿ ಯಾವುದೇ ಆಯಾಸ ಇಲ್ಲ, ಅಸಂತೋಷ ಇಲ್ಲ. ಬಹಳ ಚಂದಾದ ಒಂದು ಪಯಣದಲ್ಲಿ ನಾವು ಇಲ್ಲಿ ತಲುಪಿದ್ದೇವೆ ಅಂತ ಹೇಳೋದು ಬಹಳ ಖುಷಿ ಆಗ್ತೇವೆ. ತಾವು ವಿರಾಟ್ ಕೊಹ್ಲಿ ಫ್ಯಾನಾ? ಖಂಡಿತ ಹೌದು. ವಿರಾಟ್ ಕೊಹ್ಲಿ ಅವರ ಫ್ಯಾನೇ ನಾವು. ತಾವು ಯಾರು ಫ್ಯಾನ್ ಸರ್? ನಾವು ವಿರಾಟ್ ಕೊಹ್ಲಿ ಫ್ಯಾನ್, ಆದರೆ ಸ್ವಲ್ಪ ಗಾಳಿ ಕಮ್ಮಿ ನಮ್ಮ ಫ್ಯಾನ್. ಓಕೆ, ನೋಡಿ ಇವರು ನಾಗ್ಪುರದಿಂದ ಕ್ರಿಕೆಟ್ ಮ್ಯಾಚ್ ನೋಡಿ ಪ್ರಯಾಗ್ ಬಂದಿದ್ದಾರೆ. ಇಲ್ಲಿ ಕೊಡಗಿನವರೇ ಇದ್ದಾರೆ, ಅವರು ಕುಂದಾಪುರದವ್ರ. ತಾವು ಕುಂದಾಪುರದ ಅವ್ರನ್ನು ಮಾತಾಡಿಸ್ತೀನಿ ನೋಡುವ. ಅವರು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಇದನ್ನೆಲ್ಲ ನೋಡಿ ಹೊರಟವ್ರು. ಅಮ್ಮ, ಹೇಗಿತ್ತು ಮಹಾಕುಂಭ? ತುಂಬಾನೇ ಚೆನ್ನಾಗಿತ್ತು. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಮಕ್ಕಳನ್ನ ಕರ್ಕೊಂಡು ಬರಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ನಾವು ಧೈರ್ಯ ಮಾಡಿ ನನ್ನ ಸಣ್ಣ ಮಗನ ಸಹ ನಾವು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟಾಗಿದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೂ ಬರಲಿಕ್ಕೆ ಮನಸ್ಸಲ್ಲಿರೋರು ಟೈಮ್ ಉಂಟು. ನೀವು ಆ ಟೈಮ್ನ ಆರ್ಗನೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದು ಸೇಫ್ ಆಗಿ ಮನೆಗೆ ಹೋಗಿ ರೀಚ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ, ಅಷ್ಟು ಸಣ್ಣ ಊರಿಂದ ಸಹ ನಾವು ಇಲ್ಲಿ ಬಂದಿದ್ದೇವೆ. ಪ್ಲ್ಯಾನ್ ಮಾಡಿರೋರು ಬೇಗ ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿ. ಯಾಕಂದ್ರೆ ಮತ್ತೆ ಮುಂದಿನ ಯಾವಾಗ ಸಿಗತ್ತೆ ನಮಗಿದು ಗೊತ್ತಿಲ್ಲ, ಈ ಜನ್ಮದಲ್ಲಿ ಸಿಗೋದಿಲ್ಲ. ನಿನ್ನ ಹೆಸರೇನು ಪುಟ್ಟ? ವ್ಯಾಸ್. ಹೇಗಿತ್ತಿದೆಲ್ಲ ಮೇಳ? ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತಾ ನಿಂಗೆ? ಹಾ ಸ್ಕೂಲ್ ರಜೆನಾ? ರಜೆ ಮಾಡಿ ಮಹಾಕುಂಭಕ್ಕೆ ಬಂದಿದ್ದೀರಿ. ಹಾ ಚೆನ್ನಾಗಾಯ್ತಾ ಹಾ ಸರ್? ತಮ್ಮ ಹೆಸರು? ನಾನು ಅತುಲ್ ಕಾಮತ್, ಕುಮಟಾದಿಂದ ಬಂದಿದ್ದೇವೆ. ನಾವು ನನ್ನ ಮಗ ಹಿರಿಯ ಮಗ ವಿಷ್ಣು, ಇವನು ವ್ಯಾಸ್, ನನ್ನ ಮನೆಯವರಾದ. ಪ್ರೀ ಪ್ಲಾನ್ಡ್ ಇತ್ತಾ ಅಥವಾ ಸಡನ್ ಆಗಿ ಹೊರಟ್ರೆ? ಏನು ಭಾಳ ಪ್ರೀ ಪ್ಲ್ಯಾನ್ ಏನು ಇರಲಿಲ್ಲ, ಹೋಗ್ಬೇಕನ್ನೋ ಒಂದು ಮನಸ್ಥೈರ್ಯ ಇತ್ತಷ್ಟೇ. ಅದೊಂದು ಇದ್ದದ್ದು ಬಿಟ್ಟರೆ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಸನಾತನದ ಶಕ್ತಿ ಇದು ಭಾರತದ ಪರ್ವಕಾಲ. ಇದು ವಿಶ್ವಕ್ಕೆ ಭಾರತ ತಾನು ಸನಾತನ ಮತ್ತು ಆಧ್ಯಾತ್ಮಿಕತೆಯಲ್ಲಿ ದೇಶಕ್ಕೆ ವಿಶ್ವಕ್ಕೆ ಗುರುವಾಗಿರುವಂತಹ ಭಾರತ ಇವತ್ತು ತನ್ನ ಶಕ್ತಿಯನ್ನು ತೋರಿಸುವಂಥ ಸಮಯ. ಅದು ಮಹಾಕುಂಭದಲ್ಲಿ, ಸನಾತನಿಗಳ ಸಂಗಮದಲ್ಲಿ, ಪವಿತ್ರವಾದಂಥ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದೊಂದಿಗೆ ಮೋಕ್ಷಕ್ಕಾಗಿ ಬರುವಂಥ ಕೋಟ್ಯಾಂತರ ಜನರ ಸಂಗಮವನ್ನು ನಾವು ನೋಡ್ತಾ ಇದ್ದೀವಿ. ಒಂದ್ಸಲ ಹೇಳುವ ಎಲ್ಲವೂ ಜೊತೆಯಾಗಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ. ಒಂದೇ ಅಖಂಡ್ ಭಾರತ್ ಏಕ್ ಹೈ, ಹಮಾರಾ ಹೈ. ಹಾರ ಹರ ಹರ ಗಂಗೆ, ಹರ ಹರ ಗಂಗೆ. ಸ್ನಾನ ಮಾಡಿ, ಪುಣ್ಯ ಸ್ನಾನ ಮಾಡಿ ಬಂದ್ರಿ? ಪುಣ್ಯ ಸ್ನಾನ ಮಾಡಿ ನಾವು ನಿನ್ನೆ ಬೆಳಗ್ಗೆ ಬಂದಿದ್ವಿ. ಮಹಾಗಂಗೆಯಲ್ಲಿ ಹೋದಾಗ ಬೆಳಗ್ಗೆ ನಾವು 4 ಗಂಟೆಗೆ ಸ್ನಾನ ಮಾಡಿದ್ವಿ. ಜನ ಏನು ಹೇಳ್ತಾರೆ ಆ ಪ್ರಕಾರ ಅಂತ ರಶ್ ಯಾವುದೂ ಇಲ್ಲ. ಸಾರ್ವಜನಿಕರು ನಾವು ಸಹಕಾರ ಮಾಡಿದರೆ ಎಲ್ಲವೂ ದೇವಿ ನಮಗೆ ಸಹಸ್ಕಾರ ಮಾಡ್ತಾಳೆ. ಎಲ್ಲವೂ ಚೆನ್ನಾಗಿದೆ. ಎಲ್ಲ ಭಕ್ತರು ಬಂದು ಈ ಗಂಗೆಯಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿ, ಯಾಕೆಂದರೆ ಮುಂದಿನ 144 ವರ್ಷ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ. ಇದ್ದಂಥ ಒಂದು ಭಾಗದಲ್ಲಿ ನಾವು ಭಾಗಿಯಾದರೆ ನಮ್ಮ ಪುಣ್ಯ ಸಾರ್ಥಕ, ಈ ಜನ್ಮ ಸಾರ್ಥಕ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ. ಆ ಗಂಗಾ ಮಾತೆ ಎಲ್ಲರನ್ನ ಸಂರಕ್ಷಣೆ ಮಾಡಿ ಒಳ್ಳೆಯ ಕಾರ್ಯಗಳನ್ನ ಮಾಡಲಿ ಅಂತ ನಾನು ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೋಡಿ, ಇದು ಕನ್ನಡಿಗರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ರಂಜಿತ್ ಶಿರಿಯಾರ್. ನಮಸ್ಕಾರ.